ನಮಸ್ಕಾರ. ನಾನು ಡಾಕ್ಟರ್ ಹರೀಶ್, ಸರ್ಜನ್, ಪ್ರಾಕ್ಟೀಸಿಂಗ್ ಇನ್ ಬ್ಯಾಂಗ್ಳೂರ್, ಬಸವನಗುಡಿ. ಸುಮಾರು 15 ವರ್ಷಗಳಿಂದ ಇದ್ದೀನಿ. ಸೊ ಇವತ್ತು ಈ ಒಂದು ಆಪರ್ಚುನಿಟಿ ಕೊಟ್ಟಿರೋಂಥ ನಮ್ಮ ಸರ್ಜಿಕಲ್ ಸೊಸೈಟಿ ಬ್ಯಾಂಗ್ಳೂರಿಗೆ ನನ್ನ ನಮನಗಳು. ನಮ್ಮನ್ನು ತಾವು ರಿಸೀವ್ ಮಾಡೋದಕ್ಕೆ ಇಲ್ಲಿ ಬಂದು ಕೂತಿದ್ದೀರಾ, ತಮ್ಮ ಟೈಮ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಈ ನಾಲೆಡ್ನ ತಗೊಳ್ಳೋದಕ್ಕೆ, ಅದಕ್ಕೂ ನನ್ನ ನಮನಗಳು. ಸೊ ಇವತ್ತು ಸರ್ಜನ್ ಅಂದರೆ ತಮಗೆ ಭಯ. ಸರ್ಜನ್ ಅಂದರೆ ಏನು? ಆಪರೇಷನ್ ಮಾಡಬೇಕು, ಭಯ. ಫಸ್ಟು ಡಾಕ್ಟರ್ ಅಂದರೆ ಭಯ, ಎರಡನೇದು ಸರ್ಜನ್ ಅಂದರೆ ಎಲ್ಲರಿಗೂ ಭಯ. ಸೊ ನಾನು ಇವತ್ತು ನಿಮ್ಮನ್ನು ಭಯ ಬೀಳ್ಸೋದಕ್ಕೆ ಬಂದಿಲ್ಲ. ತುಂಬ ಕೆಲವು ಸಿಂಪಲ್ ಟಿಪ್ಸ್ನ ಹೆಂಗೆ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿ ಕೆಲವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೋಬೋದು, ತುಂಬ ಸಾಧಾರಣ ರೀತಿಯಲ್ಲಿ ಸಾಲ್ವ್ ಮಾಡ್ಕೋಬೋದು, ಅದ್ರ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ನನ್ನ ಸ್ನೇಹಿತರು ಹೇಳಿದ್ರು ವೆರೈಟೀಸ್ ಆಫ್ ಹರ್ನಿಯಾಸ್ ಇದೆ. ಎಲ್ಲ ಹರ್ನಿಯಾನು ಎಲ್ಲರಿಗೂ ಬರಲ್ಲ, ಕೆಲವು ಹರ್ನಿಯಾ ಅಷ್ಟೇ ಕೆಲವ್ರಿಗೆ ಬರೋಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ ಹರ್ನಿಯಾ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಏನು ಹರ್ನಿಯಾ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಮ್ಮ ಡಾಕ್ಟರ್ ಹೇಳಿದ್ರು ಹೊಟ್ಟೆಯಲ್ಲಿ ಒಂದು ಗಂಟು ಬರುತ್ತೆ, ಒಂದು ಬಲ್ಜ್ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಏನ್ ಅನ್ಕೋತೀವಿ, ಯಾವುದೋ ಚರ್ಮದಲ್ಲಿ ಏನೋ ಒಂದು ಗಂಟೆ ಬಂದಿರ್ಬೋದು, ಕುರ ಆಗಿರ್ಬೋದು, ಅಥವಾ ಇನ್ನೊಂದೇನೋ ಆಗಿರ್ಬೋದು ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಹರ್ನಿಯಾನು ಬೇರೆ ಗಂಟನ್ನು ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡೋದು? ಹರ್ನಿಯಾದು ಸ್ಪೆಷಲ್ ಫೀಚರ್ ಏನಂದ್ರೆ, ಮಲ್ಕೊಂಡ್ರೆ ಒಳಗಡೆ ಹೋಗುತ್ತೆ, ನಿಂತ್ಕೊಂಡ್ರೆ ಹೊರಗಡೆ ಬರುತ್ತೆ, ಕೆಮ್ಮಿದ್ರೆ ಹೊರಗಡೆ ಬರುತ್ತೆ, ಮೋಷನ್ಗೆ ಹೋಗ್ಬೇಕಾದ್ರೆ ಮುಕ್ಕಿರಿದ್ರೆ ಹೊರಗಡೆ ಬರುತ್ತೆ. ಇಷ್ಟೊಂದು ಗಂಟುಗಳಿರುತ್ತೆ, ಬಟ್ ಹರ್ನಿಯಾದು ಇದು ಸ್ಪೆಷಲ್ ಫೀಚರ್. ಸೊ ನಿಮಗೆ ಒಂದು ಗಂಟು ಸ್ಟಾರ್ಟ್ ಆಗುತ್ತೆ. ನನ್ನ ಟಾಪಿಕ್ ಏನಂದ್ರೆ ಇಂಗ್ವೈನಲ್ ಹರ್ನಿಯಾ. ಇಂಗ್ವೈನಲ್ ಹರ್ನಿಯಾ ಅಂದ್ರೆ ಇಲ್ಲಿ ಗಂಟು ಬರೋಂಥದ್ದು. ಇಲ್ಲಿ ಒಂದು ಗಂಟು ಸ್ಟಾರ್ಟ್ ಆಗುತ್ತೆ. ಕೆಲವ್ರಿಗೆ ಯಾವತ್ತೂ ಒಂದು ದಿವಸ ಸುಮ್ಮನೆ ಸ್ನಾನ ಮಾಡಬೇಕಾದ್ರೆ ನೋಡ್ಕೊಂತಾರೆ, ಏನೋ ಒಂದು ಬಲ್ಜ್ ಬಂದಿದೆಯಲ್ಲ ಅಂತ. ಸೊ ಆ ಬಲ್ಜ್ ಏನಂದ್ರೆ ಮಲ್ಕೊಂಡ್ರೆ ಕಡಿಮೆ ಆಗುತ್ತೆ, ನಿಂತ್ಕೊಂಡ್ರೆ ಈ ತರ ಬಲ್ಜ್ ಬರುತ್ತೆ. ಅದನ್ನ ಇಂಗ್ವೈನಲ್ ಹರ್ನಿಯಾ ಅಂತ ಕರಿತೀವಿ. ಇಂಗ್ವೈನಲ್ ಅಂದ್ರೆ ನಮ್ಮ ಟರ್ಮಿನಾಲಜಿಲಿ ಏನಂದ್ರೆ, ಹೊಟ್ಟೆ ಮತ್ತೆ ಕಾಲು ಈ ಮಧ್ಯದಲ್ಲಿ ಒಂದು ಜಂಕ್ಷನ್ ಇರುತ್ತೆ. ಅಲ್ಲಿ ಮಗು ಬರ್ತಾಗಬೇಕಾದ್ರೆ ಏನಂದ್ರೆ, ನಮ್ದು ಟೆಸ್ಟಿಸ್ ಏನಾಗುತ್ತೆ, ಬೆನ್ನಲ್ಲಿ ಡೆವಲಪ್ ಆಗುತ್ತೆ. ಆ ಬೆನ್ನಿಂದ ಟೆಸ್ಟಿಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ತಿಂಗಳು ಕೆಳಗಡೆ ಬರ್ತಾ ಹೋಗುತ್ತೆ. ಬರಬೇಕಾದ್ರೆ ಅದರದ್ದು ಒಂದು ದಾರಿ ಇರುತ್ತೆ, ಅದನ್ನ ಇಂಗ್ವೈನಲ್ ಟ್ರ್ಯಾಕ್ಟ್ ಅಂತ ಕರಿತೀವಿ. ಅದು 9 ಮಗು ಹುಟ್ಟಾದ್ಮೇಲೆ ಟೆಸ್ಟಿಸ್ ಬೀಜ ಕೆಳಗಡೆ ಬರುತ್ತೆ. ಆ ದಾರಿ ಏನಿರುತ್ತೆ ಎಲ್ಲರಿಗೂ ಕ್ಲೋಸ್ ಆಗುತ್ತೆ, ಕೆಲವ್ರಿಗೆ ಅದು ಕ್ಲೋಸ್ ಆಗಲ್ಲ, ಕೆಲವ್ರಿಗೆ ಕ್ಲೋಸ್ ಆಗಲ್ಲ. ಅದನ್ನ ಕಾಂಜನೈಟಲ್ ಅಥವಾ ಪ್ರೈಮರಿ ಹರ್ನಿಯಾ ಅಂತ ಕರಿತೀವಿ. ಅಂದ್ರೆ ಆ ದಾರಿ ಇರುತ್ತೆ, ವೀಕ್ನೆಸ್ ಪಾಯಿಂಟ್ ಇರುತ್ತೆ, ಬಟ್ ಮಗು ಹುಟ್ಟಿದಾಗ ಕೆಲವ್ರಿಗೆ ಹರ್ನಿಯಾ ಕಾಣಿಸ್ಕೊಳ್ಳುತ್ತೆ, ಮಕ್ಳಿಗೂ ಕೂಡ ಹರ್ನಿಯಾ ಕಾಣಿಸ್ಕೊಳ್ಳುತ್ತೆ, 3-4 ವರ್ಷ ಆದ್ಮೇಲೆ ಕಾಣಿಸ್ಕೊಳ್ಳುತ್ತೆ, 10 ವರ್ಷದವರೆಗೂ ಕಾಣಿಸ್ಕೊಳ್ಳುತ್ತೆ. ಮಗುಗೂ ಕೂಡ ಹರ್ನಿಯಾ ಕಾಮನ್. ವಯಸ್ಕರಲ್ಲಿ ಹರ್ನಿಯಾ ಹೆಂಗ್ ಗೊತ್ತಾಗುತ್ತೆ? ಸುಮಾರು 20 ವರ್ಷ, 25 ವರ್ಷ, 30 ವರ್ಷ, 40. ಸೊ ಪ್ರತಿಯೊಂದು ಏಜ್ ಏನು 10 ವರ್ಷದ ಒಳಗಡೆ ಬಂದವ್ರಿಗೆ ಯಾವ ತರ ಹರ್ನಿಯಾ ಇದೆ, 10ರಿಂದ 20-30 ವರ್ಷದ ಒಳಗಡೆ ಬಂದ್ರೆ ಯಾವ ಹರ್ನಿಯಾ, 40ರಿಂದ 60 ವರ್ಷಕ್ಕೆ ಬಂದ್ರೆ ಯಾವ ಹರ್ನಿಯಾ ಅಂತ ನಾವು ಇದನ್ನ ಡಿವೈಡ್ ಮಾಡ್ತೀವಿ. ಪ್ರತಿಯೊಂದಕ್ಕೂ ಕಾರಣ ಹುಡುಕ್ತಾ ಹೋಗ್ತೀವಿ, ಏನ್ ಕಾರಣದಿಂದ ಇದು ಬಂದಿದೆ ಅಂತ. ಸೊ ಇದು ಹರ್ನಿಯಾ. ಇಂಗ್ವೈನಲ್ ಹರ್ನಿಯಾ ಅಂದ್ರೆ ಏನು? ಇದು ಕಾಮನ್ ಗಂಡಸರಲ್ಲಿ. ಸೊ ಇದನ್ನ ಐಡೆಂಟಿಫೈ ಮಾಡೋ ವಿಧಾನ ನಾನು ಹೇಳಿದೆ. ಸೊ ಈ ಸ್ಲೈಡ್ ಬಗ್ಗೆ ತಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ, ಯಾಕಂದ್ರೆ ಈ ಹರ್ನಿಯನ್ನ ಓದೋದಕ್ಕೆ ನಾವು ಸುಮಾರು 3 ವರ್ಷ MD ಡಿಗ್ರಿ ಮಾಡೋದಲ್ದೇನೆ ಸುಮಾರು ಬುಕ್ಸ್ಗಳಿದೆ. ಹರ್ನಿಯನ್ನ ಟೈಪ್ಸ್ ಅಲ್ಲೇ ಬುಕ್ಸ್ಗಳಿದೆ, ಆಪರೇಷನ್ ಮಾಡೋ ಟೆಕ್ನಿಕಲ್ಲೇ ಬುಕ್ಸ್ಗಳಿದೆ. ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವು ಸಿಂಪ್ಟಮ್ಸ್ಗಳು ಯಾವ ತರ ಅದನ್ನ ಪ್ರಿವೆಂಟ್ ಮಾಡ್ಬೋದು, ಆ ಟೆಕ್ನಿಕ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದೆಲ್ಲ ನಮ್ಮ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ರು. ಯಾಕೆ ಹರ್ನಿಯಾ ಬರುತ್ತೆ ಅಂತಾನು ಗೊತ್ತಾಯ್ತು ನಿಮಗೆ. ಕೆಲವು ನಮ್ಮಲ್ಲಿ ನಮ್ಮ ಕಡೆಯಿಂದ ಏನೂ ಇಲ್ಲ, ಕೆಲವರು ದೇವರೇ ರೆಡಿ ಮಾಡಿ ಹೇಳಿರ್ತಾರೆ ನಿಮ್ಗೆ ಹರ್ನಿಯಾ ಬರ್ಬೇಕಂತ. ಎಲ್ಲ ನಮ್ಮ ಕೈಯಲ್ಲಿ ಇಲ್ಲ. ಸೊ ಕಾಂಜನೈಟಲ್ ಹರ್ನಿಯಾ ಮಕ್ಳಿಗೆ ಬರೋಂಥದ್ದು ನಮ್ಮ ಕೈಯಲ್ಲಿಲ್ಲ. ಸ್ಮೋಕಿಂಗ್ ಮಾಡಿದ್ರಷ್ಟೇ ಹರ್ನಿಯಾ ಬರುತ್ತೆ, ವೆಯ್ಟ್ ಲಿಫ್ಟ್ ಮಾಡಿದ್ರೆ ಹರ್ನಿಯಾ ಬರುತ್ತೆ, ಕಾನ್ಸ್ಟಿಪೇಷನ್ ಮಾಡಿದ್ರೆ ಹರ್ನಿಯಾ ಬರುತ್ತೆ. ಅದು ನಮ್ಮ ಕೈಯಲ್ಲಿದೆ, ಬಟ್ ಕೆಲವು ನಮ್ಮ ಕೈಯಲ್ಲಿ ಇಲ್ಲ. ಸೊ ಅದು ಕಾಂಜನೈಟಲ್ ಹರ್ನಿಯಾದಲ್ಲಿ ಆ ವಿಚಾರ. ನಮ್ಮ ಕೈಯಲ್ಲಿ ಇರೋದೇನು? ಸ್ಮೋಕಿಂಗ್. ಸ್ಮೋಕಿಂಗ್ ಮಾಡಿದ್ರೆ ಎಷ್ಟೊಂದು ಡಿಸೀಸ್ ಬರುತ್ತೆ. ಇವತ್ತು ಹರ್ನಿಯಾನು ಒನ್ ಆಫ್ ದ ಕಾಮನ್ ಡಿಸೀಸ್. ಏನ್ ಮಾಡುತ್ತೆ, ಸ್ಮೋಕ್ ನಾವೇನ್ ತಗೊಂತೀವಿ ಅದು ಮಾಂಸಖಂಡಗಳನ್ನ ವೀಕ್ನೆಸ್ ಮಾಡ್ಕೊಳ್ಳುತ್ತೆ. ಯಾವಾಗ ವೀಕ್ನೆಸ್ ಇಷ್ಟು ಥಿಕ್ನೆಸ್ ಇರೋ ಮಾಂಸಖಂಡ ಇಷ್ಟು ಥಿಕ್ನೆಸ್ ಆಗತ್ತೋ, ಅವಾಗ ಒಳಗಡೆಯಿಂದ ಪ್ರೆಷರ್ ಜಾಸ್ತಿ ಆದಾಗ ಆ ಮಾಂಸಖಂಡಗಳ ಮಧ್ಯ ಇಂಟೆಸ್ಟೈನು ಫ್ಯಾಟ್, ಹೊಟ್ಟೆ ಒಳಗಡೆ ಫ್ಯಾಟ್ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ. ಅದನ್ನ ಹರ್ನಿಯಾ ಅಂತ ಕರಿತೀವಿ. ಸೊ ಕಾಸೇಟಿವ್ ಫ್ಯಾಕ್ಟರ್ಸ್ ಅಲ್ಲಿ
ಸೊ ಸ್ಮೋಕಿಂಗು, ತುಂಬ ಭಾರ ಎತ್ತಂಥದ್ದು, ಎಕ್ಸೆಸಿವ್ ಕಾಫು, ಕೆಲವರಿಗೆ ಅಲರ್ಜಿಕ್ ಕಾಫು, ಬ್ರಾಂಕೈಟಿಸು, ಉಪ್ಪಿಂಗ್ ಕಾಫ್, ಎಷ್ಟೊಂದು ವೆರೈಟೀಸ್ ಆಫ್ ಕೆಮ್ಗಳಿರುತ್ತೆ. ಕೆಮ್ಮಿ ಏನಾಗುತ್ತೆ, ಹೊಟ್ಟೆಲಿ ಪ್ರೆಷರ್ ಜಾಸ್ತಿ ಆಗಿ ಯಾವುದು ವೀಕ್ ಪಾಯಿಂಟ್ ಇರುತ್ತೋ ಅಲ್ಲಿ ಬಲ್ಜ್ ಆಗುತ್ತೆ. ಸೊ ನಮ್ಗೆ ಯಾವುದೇ ಕೆಮ್ಮಿದ್ರೆ ಅದನ್ನ ನಾವು ಅರ್ಲಿ ಡಯಾಗ್ನೋಸಿಸ್ ಮಾಡಿಕೊಂಡು ಅದಕ್ಕೆ ಆದ ಇನೇಲರ್ಸು, ಕೆಲವು ಪಲ್ಮನಾಲಜಿಸ್ಟು ಅದಕ್ಕೆ ಆದ ಟ್ರೀಟ್ಮೆಂಟ್ ಹೇಳ್ತಾರೆ, ಅದನ್ನ ಪ್ರಿವೆಂಟ್ ಮಾಡ್ಕೊಬೋದು. ಕಾನ್ಸ್ಟಿಪೇಷನ್ ಇವತ್ತು ಎಲ್ಲರಿಗೂ ಕಾಮನ್, ಕಾನ್ಸ್ಟಿಪೇಷನ್ ಎಲ್ಲರಿಗೂ ಇದೆ ಕಾಮನ್. ಯಾಕೆ ಅಂದ್ರೆ ನಮ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ನಮ್ದು ಡಯಟ್ ಚೇಂಜ್ ಆಗಿದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ. ಮೊದಲೆಲ್ಲ ನಾವು ತುಂಬಾ ಎಕ್ಸರ್ಸೈಸ್ ಮಾಡ್ತಾ ಇದ್ವಿ, ಒಳ್ಳೆ ಫುಡ್ ತಿಂತಾ ಇದ್ವಿ, ನಾರಿನ ಪದಾರ್ಥ ತಿಂತಾ ಇದ್ವಿ, ಅದೆಲ್ಲ ಡಯಟ್ ಚೇಂಜಸ್ ಆಗಿರೋದ್ರಿಂದ ಇವತ್ತು ಕಾನ್ಸ್ಟಿಪೇಷನ್ ಎಲ್ಲರಿಗೂ ಇದೆ. ಸೊ ಕಾನ್ಸ್ಟಿಪೇಷನ್ ಒನ್ ಆಫ್ ದ ಇದು ಹರ್ನಿಯಾ, ಏನು ಮುಕಿರಿ ಅಂತದ್ದು, ಮೋಷನ್ ಹೋಗ್ಬೇಕಾದ್ರೆ ಮುಕಿರ್ಬೇಕಾದ್ರೆ ಆ ವೀಕ್ನೆಸ್ ಪಾಯಿಂಟ್ ಅಲ್ಲಿ ಬಲ್ಜ್ ಆಗುತ್ತೆ. ಸೊ ಅದಕ್ಕೆ ಕಾನ್ಸ್ಟಿಪೇಷನ್ ನ ಅವಾಯ್ಡ್ ಮಾಡ್ಕೋಬೇಕು. ಸೊ ಹರ್ನಿಯಾ ಆಪರೇಷನ್ ಗಿಂತ ಮೊದಲೂ ಕೂಡ ನಾವು ಪೇಷಂಟ್ಗೆ ಕಾನ್ಸ್ಟಿಪೇಷನ್ ಟ್ರೀಟ್ ಮಾಡ್ತೀವಿ. ಕೆಲವ್ರಿಗೆ ಒಂದಕ್ಕೆ ಹೋಗ್ಬೇಕಾದ್ರೆ ಡಿಫಿಕಲ್ಟಿ ಇರುತ್ತೆ, ಅಂದ್ರೆ ಕಷ್ಟಪಡ್ತಾರೆ, ಅರ್ಧಂಬರ್ಧ ಯೂರಿನ್ ಹೋಗುತ್ತೆ. ಇದನ್ನ ಕಾಮನ್ ಸಿಂಪ್ಟಮ್ಸ್, ಏನೋ ಒಂದು 50 ವರ್ಷ ಆದ್ಮೇಲೆ ಎಲ್ಲಾ ವಯಸ್ಕರಲ್ಲಿ ಇದು ಕಾಮನ್ ಮೇಲ್ಸ್ ಅಲ್ಲಿ. ಯಾಕೆ ಅಂದ್ರೆ 50 ವರ್ಷ ಆದ್ಮೇಲೆ ಪ್ರಾಸ್ಟೇಟ್ ಗ್ರಂಥಿ ಅಂತ ಒಂದಿರುತ್ತೆ, ಅದು ಸ್ವಲ್ಪ ಎನ್ಲಾರ್ಜ್ ಆಗುತ್ತೆ. ಅದು ಕಾಮನ್ ಬಿಕಾಸ್ ಆಫ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅದು ಯಾವಾಗ ಎನ್ಲಾರ್ಜ್ ಆಗುತ್ತೋ ಸ್ವಲ್ಪ ಯೂರಿನ್ ಮಾಡಬೇಕಾದ್ರೂ ಕೂಡ ಪ್ರೆಷರ್ ಆಗ್ತೀವಿ. ಸೊ ಅವಾಗ ಹರ್ನಿಯಾಗೂ ಕೂಡ ಇಂಡೈರೆಕ್ಟ್ಲಿ ಸಣ್ಣ ಹರ್ನಿಯಾ ಇರೋಂಥದ್ದು ದೊಡ್ಡ ಹರ್ನಿಯಾ. ಸೊ ಇವೆಲ್ಲ ಕೆಲವು ಸಿಂಪ್ಟಮ್ಸ್ಗಳು. ಇದನ್ನ ನಾವು ರೆಕಗ್ನೈಸ್ ಮಾಡಿಕೊಂಡು ಅನಲೈಸ್ ಮಾಡಿದ್ರೆ ಈ ಹರ್ನಿಯಾ ಬರೋಂಥದ್ದನ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಏನು ಹರ್ನಿಯಾ ಬಂದ್ರೆ ಮೊದಲು ಬಲ್ಜ್ ಬರುತ್ತೆ, ಒಂದು ಗಂಟು ತರ ಇರುತ್ತೆ ಅಷ್ಟೇ. ಗ್ರಾಜುವಲಿ ಕೆಲವು ಸತಿ ಕೆಲವರಿಗೆ ವೇಕ್ ಪೈನ್, ಒಂದು ಇಲ್ಲೆಲ್ಲೋ ಒಂದ್ ಕಡೆ ನೋವು ಬಂದಾಗೆ ಇರುತ್ತೆ. ಸೊ ವೇಕ್ ಪೈನ್ ಅಂತ ಕರಿತೀವಿ. ಸೊ ಸ್ವೆಲ್ಲಿಂಗು ಮತ್ತೆ ಪೈನ್ ಇವೆರಡು ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಹರ್ನಿಯಾ. ಹರ್ನಿಯಾ ಬಂದ್ರೆ ತಾವೇನ್ ಮಾಡ್ತೀರಿ, ಡಾಕ್ಟರ್ ಹತ್ರ ಬರ್ತೀರಿ. ನಾವು ಫಸ್ಟ್ ನಿಮ್ಮ ಹತ್ರ ಇದೆಲ್ಲ ಕ್ವಶನ್ಸ್ಗಳನ್ನ ಕೇಳ್ತೀವಿ. ಅದಾದ್ಮೇಲೆ ಎಕ್ಸಾಮಿನ್ ಮಾಡ್ತೀವಿ. ಗಂಟು ಇಲ್ಲಿದ್ಯಾ, ರೈಟ್ ಸೈಡ್ ಅಲ್ಲಿ ಇದೆಯಾ, ಲೆಫ್ಟ್ ಸೈಡ್ ಅಲ್ಲಿ ಇದೆಯಾ, ಅದರಲ್ಲಿ ಕಂಪ್ಲೀಟ್ ಇದೆಯಾ, ಇನ್ಕಂಪ್ಲೀಟ್ ಇದೆಯಾ, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಅಂತ ನಾವು ಡಿವಿಷನ್ ಎಲ್ಲ ಮಾಡ್ತೀವಿ. ಬೇಸಿಕಲಿ ಒಬ್ಬ ಸರ್ಜನ್, ಎಂಥದೇ ಸರ್ಜನ್ ಆಗಿರಲಿ, ಸೊ ಒಬ್ಬ ಸರ್ಜನ್ ಹರ್ನಿಯಾನ ಡಯಾಗ್ನೋಸ್ ಮಾಡ್ಬೋದು. ಹರ್ನಿಯಾ ಡಯಾಗ್ನೋಸ್ ಆದ್ಮೇಲೆ ಕನ್ಫರ್ಮ್ ಮಾಡ್ಕೋಬೇಕು, ಇದು ಹರ್ನಿಯಾನ ಏನಂತ. ಒಂದು ಸಿಂಪಲ್ ಸ್ಕ್ಯಾನ್ ಮಾಡ್ತೀವಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್. ಸೊ ಎಷ್ಟೊಂದು ಜನಗಳು ಇವತ್ತು ಎಲ್ಲಿ ಚೆಕಪ್ ಮಾಡಿದಾಗ ರೊಟೀನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲಿ ನಾವು ಹರ್ನಿಯಾನ ಚೆಕಪ್ ಮಾಡ್ತೀವಿ. ಸೊ ಮೋಸ್ಟ್ ಆಫ್ ದ ಜನಗಳು ಕೂಡ ಆ ರೊಟೀನ್ ಸ್ಕ್ಯಾನ್ ಮಾಡ್ಕೊಂಡಾಗ್ಲೂ ಹರ್ನಿಯಾ ಗೊತ್ತಾಗುತ್ತೆ. ಸೊ ನಮ್ಮಲ್ಲಿ ಕಾಮನ್ ಪೇಷಂಟ್ ಬರೋದೇನಂದ್ರೆ, ಡಾಕ್ಟರ್ ಸ್ಕ್ಯಾನ್ ಅಲ್ಲಿ ಒಂದು ಹರ್ನಿಯಾ ಅಂತ ಕೊಟ್ಟಿದ್ದಾರೆ ನೋಡಿ ಅಂತ. ಫಸ್ಟ್ ಥಿಂಗ್ ಏನಂದ್ರೆ, ಯಾರೇ ಡಾಕ್ಟ್ರು ಹರ್ನಿಯಾ ಬಂದಿದೆ ಅಂದ್ರೆ ಫಸ್ಟ್ ಭಯ ಬೇಕಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಕ್ಯಾನ್ಸರ್ ಅಲ್ಲ, ತುಂಬಾ ಸಿಂಪಲ್ ಪ್ರಾಬ್ಲಮ್, ಅದನ್ನ ತುಂಬಾ ಸಿಂಪಲ್ ವೇಲಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಭಯ ಬೀಳೋ ಅವಶ್ಯಕತೆ ಇಲ್ಲ. ಎರಡನೇದು ಒಂದು ಸಿಂಪಲ್ ಸ್ಕ್ಯಾನ್ ಮಾಡ್ತೀವಿ, ಸ್ಕ್ಯಾನ್ ಅಲ್ಲಿ ಅಸೆಸ್ ಮಾಡ್ತೀವಿ, ರೈಟ್ ಸೈಡ್ ಅಲ್ಲಿ ಇದೆಯಾ, ಲೆಫ್ಟ್ ಸೈಡ್ ಅಲ್ಲಿ ಇದೆಯಾ ಅಂತ. ನೆಕ್ಸ್ಟ್ ಏನ್ ಟ್ರೀಟ್ಮೆಂಟು, ಆಬ್ವಿಯಸ್ಲಿ ಸರ್ಜನ್ ಹತ್ರ ಬಂದ್ರೆ ಆಪರೇಷನ್ ಮಾಡ್ದೇನೆ ಬಿಡ್ತೀವಾ, ಅದಲ್ಲ. ವೀಕ್ನೆಸ್ ಯಾವಾಗಿರುತ್ತೋ ಬಾಡಿಯಲ್ಲಿ ಅದನ್ನ ಯಾವ ಮೆಡಿಸಿನ್ ಇಂದನೂ ಸಾಲ್ವ್ ಮಾಡೋಕ್ಕಾಗಲ್ಲ. ಈಗ ಮೋಸ್ಟ್ ಕಾಮನ್ ಕ್ವಶನ್ ಏನ್ ಕೇಳೋದು, ಡಾಕ್ಟರ್ ಇದು ಸರ್ಜರಿನೇ ಬೇಕಾ, ಮೆಡಿಸಿನ್ಸ್ ಅಲ್ಲಿ ಟ್ರೀಟ್ಮೆಂಟ್. ಮೆಡಿಸಿನ್ಸ್ ಈ ಹೋಲ್ ಅನ್ನೋದನ್ನ ಕ್ಲೋಸ್ ಮಾಡಲ್ಲ. ಈಗ ನಮ್ದು ಬೇರೆ ಎಲ್ಲಾ ಕಾಯಿಲೆಗಳನ್ನ ಮೆಡಿಸಿನ್ ಕೊಟ್ರೆ ಅದು ರಕ್ತದಲ್ಲಿ ಎಲ್ಲ ವರ್ಕ್ ಮಾಡಿ ಕಡಿಮೆ ಮಾಡುತ್ತೆ. ಬಟ್ ಹರ್ನಿಯಾ ಒಂದು ಹೋಲ್ ಆಗಿರೋದ್ರಿಂದ ಆ ಹೋಲ್ನ ನಾವೇನ್ ಮಾಡ್ತೀವಿ, ಪ್ಯಾಚ್ ಮಾಡೇ ಕ್ಲೋಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಒಂದು ಸಣ್ಣ ಆಪರೇಷನ್ ಮಾಡ್ತೀವಿ, ತುಂಬಾ ಸಿಂಪಲ್ ಆಪರೇಷನ್. ಇವತ್ತು ನಮ್ಮ ಮೆಡಿಕಲ್ ಟೆಕ್ನಾಲಜಿ ಎಷ್ಟು ರೆವಲ್ಯೂಷನ್ ಆಗಿದೆ ಅಂದ್ರೆ, ಈ ಹರ್ನಿಯಾ ಅನ್ನೋಂಥದ್ದು ಒಂದು ದೊಡ್ಡ ಕಾಯಿಲೆ ನಮ್ಗೆ ಅಲ್ವೇ ಅಲ್ಲ. ಬೆಳಗ್ಗೆ ಆಪರೇಷನ್ ಮಾಡಿ ಸಾಯಂಕಾಲ ಅಥವಾ ನೆಕ್ಸ್ಟ್ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತೀವಿ, ಟೋಟಲಿ ಪೇನ್ಲೆಸ್ ಸರ್ಜರಿ ಮಾಡ್ಕೊಡ್ತೀವಿ. ಈ ತರ ಎಲ್ಲ ತುಂಬಾ ಸಿಂಪಲ್ ವೇಲಿ ಹರ್ನಿಯಾನ ಸಾಲ್ವ್ ಮಾಡ್ಬೋದು. ಬಟ್ ಹರ್ನಿಯಾನ ಡಯಾಗ್ನೋಸ್ ಮಾಡೋದು ಅರ್ಲಿ ಇರಬೇಕು. ನಾವು ಡಯಾಗ್ನೋಸ್ ಮಾಡಿ ನಿಮಗೆ ಹೇಳ್ತೀವಿ ಇದು ಹರ್ನಿಯಾ ಕಾಯಿಲೆ, ಇದಕ್ಕೆ ಟ್ರೀಟ್ಮೆಂಟ್ ಈ ತರ ಇರುತ್ತೆ. ಅವಾಗ ಏನ್ ಮಾಡ್ತೀವಿ, ಯೂಶುವಲ್ ಆಗಿ ನಮ್ ಸೆನ್ಸು, ಡಾಕ್ಟ್ರು ಸರ್ಜರಿ ಹೇಳಿದ್ದಾರೆ, ನಾವು ಇನ್ನೊಬ್ರು ಡಾಕ್ಟರ್ ನೋಡೋದೇ ಒಳ್ಳೇದು ಅಂತ. ಆಬ್ವಿಯಸ್ ನೀವಾದ್ರೂ ಮಾಡೋದೇ, ನಾನಾದ್ರೂ ಮಾಡೋದು. ಯಾಕಂದ್ರೆ ಆಪರೇಷನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ, ಸೆಕೆಂಡ್ ಒಪಿನಿಯನ್ ತಗೊಂತೀರಾ, ಅಲ್ಲೂ ಡಾಕ್ಟರ್ ಹೇಳ್ತಾರೆ. ಅವಾಗ ಮೋಸ್ಟ್ ಕಾಮನ್ ಟೆಂಡೆನ್ಸಿ ಏನಂದ್ರೆ ಸ್ವಲ್ಪ ದಿವಸ ಬಿಟ್ಬಿಡೋಂಥದ್ದು, ಬೇಡಪ್ಪ ಇದು ತಲೆನೋವು. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರನ ತಾವು ಗಮನದಲ್ಲಿ ಇಟ್ಕೋಬೇಕು. ತುಂಬಾ ಸಿಂಪಲ್ ಹರ್ನಿಯಾ ಅರ್ಲಿ ಸ್ಟೇಟ್ ಅಲ್ಲಿ ಇದ್ರೆ ಹರ್ನಿಯಾ ಏನೂ ತೊಂದರೆ ಕೊಡಲ್ಲ, ಅದು ಟೈಮ್ ತಗೊಳುತ್ತೆ, ನೀವು ಟೈಮ್ ಕೊಡ್ಬೋದು. ಆದ್ರೆ ಕೆಲವು ಹರ್ನಿಯಾದಲ್ಲಿ ಏನಾಗ್ಬಿಡತ್ತೆ, ಆ ಇಂಟೆಸ್ಟೈನು, ಹೊಟ್ಟೆ ಒಳಗಡೆ ಇರೋ ಫ್ಯಾಟ್ ಬಂದು ಸ್ಟಕ್ ಆಗ್ಬಿಡತ್ತೆ. ಸ್ಟಕ್ ಆಗಿ ಬಂದಾಗ ಏನಾಗುತ್ತೆ, ಸಡನ್ ಆಗಿ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ.
ಸಿವಿಯರ್ ಪೇನ್, ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ಉಬ್ರ ಆಗ್ಬಿಡುತ್ತೆ. ಇದು ಕೆಲವು ಪೇಷಂಟ್ಸ್ಗಳಿಗಾಗುತ್ತೆ, ಎಲ್ಲ ಪೇಷಂಟ್ಸ್ಗೂ ಆಗಲ್ಲ. ಅವಾಗ ತಾವು ಈ ಸ್ಟೇಟ್ನ ನೆಗ್ಲೆಕ್ಟ್ ಮಾಡಬಾರ್ದು. ಮೊದಲು ಗಂಟಿತ್ತು, ನಿಂತ್ಕೊಂಡ್ರೆ ಹೊರಗಡೆ ಬರುತ್ತೆ, ಒಳಗಡೆ ಹೋಗುತ್ತೆ, ಅದೆಲ್ಲ ಟೈಮು ಓಕೆ. ಬಟ್ ಯಾವಾಗ ಸಿವಿಯರ್ ಪೇನ್ ಇರುತ್ತೆ, ಹೊಟ್ಟೆ ಉಬ್ರ ಬರುತ್ತೆ, ವಾಮಿಟಿಂಗ್ ಬರುತ್ತೆ, ಅವಾಗ ಮಾತ್ರ ನೆಗ್ಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೆಗ್ಲೆಕ್ಟ್ ಮಾಡಿದ್ರೆ ಅವಾಗ ನಮ್ದು ರಿಯಲ್ ಪ್ರಾಬ್ಲಮ್ಸ್ ನೀವು ಲ್ಯಾಂಡ್ ಅಪ್ ಆಗ್ತೀವಿ. ಏನಾಗುತ್ತೆ, ಮೇಜರ್ ಆಪರೇಷನ್ಗೆ ಅದು ಕನ್ವರ್ಟ್ ಆಗ್ಬಿಡುತ್ತೆ. ಅರ್ಲಿ ಸ್ಟೇಟಲ್ಲಿ ಅರ್ನಿಯಾನ ಡಯಾಗ್ನೋಸ್ ಮಾಡಿಕೊಂಡು ಆಪರೇಷನ್ ಮಾಡಿಸ್ಕೊಂಡ್ರೆ ತುಂಬಾ ಸಿಂಪಲ್ ವೇಲಿ ಇದನ್ನ ಕ್ಯೂರ್ ಮಾಡಿ. ಇನ್ನು ಡಾಕ್ಟ್ರೆ ಮೆಶ್ ಬಗ್ಗೆ ಹೇಳಿದ್ರಿ ಸರ್, 1 ಮಿನಿಟ್. ಇನ್ನು ಮೆಶ್ ಬಗ್ಗೆ ಹೇಳಿದ್ರಿ ಡಾಕ್ಟ್ರೆ. ಏನು ಮೆಶ್, ಬೇರೆ ಮೆಶ್ನ ನಮ್ಮ ಬಾಡಿಗೆ ಹಾಕಿದ್ರೆ ಬಾಡಿ ತಡೆಯುತ್ತಾ ಅಂತ ಮೋಸ್ಟ್ ಕಾಮನ್ ಕ್ವಶನ್ ಕೇಳ್ತಾರೆ. ರಿಸರ್ಚ್ ಮಾಡಿ ಆ ಮೆಶ್ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗಂತ ರಿಸರ್ಚ್ ಮಾಡಿ ಇವತ್ತು ಅದನ್ನ ನಮ್ಮ ಮಾರ್ಕೆಟ್ ಬಿಡ್ತಾರೆ. ಈ ಮೆಶ್ ಸುಮಾರು ಅನಿಮಲ್ಸ್ಗಳ ಹತ್ರ ಟ್ರಯಲ್ ಮಾಡ್ತಾರೆ, ಪೇಷಂಟ್ಸ್ಗಳ ಹತ್ರ ಟ್ರಯಲ್ ಮಾಡಿ ಅದು ಸಕ್ಸಸ್ ಆಗಿದೆ ಅಂದ್ಮೇಲೆ ಅಷ್ಟೇ ಅದು ಮೆಶ್ನ ಹಾಕ್ಬೋದು ಅಂತ ಬರುತ್ತೆ. ಆ ಮೆಶ್ನ ಹಾಕೋದ್ರಿಂದ ಬಾಡಿಗೆ ಯಾವ ತೊಂದರೆನೂ ಆಗಲ್ಲ. ವೆರಿ ರೇರ್, ಒಂದು 100ರಲ್ಲಿ ಒಬ್ರಿಗೆ ಸ್ವಲ್ಪ ಮೆಶ್ ರಿಜೆಕ್ಷನ್ ಅಂತ ಆಗುತ್ತೆ. ಬಟ್ 99 ಜನಕ್ಕೆ ಮೆಶ್ ಹಾಕಿ ಅರ್ನಿಯಾ ರಿಪೇರ್ ಮಾಡಬೇಕು. ಆಪರೇಷನ್ ಆದ್ಮೇಲೆ ಎಷ್ಟು ದಿವಸ ರೆಸ್ಟ್ ತಗೋಬೇಕು ಡಾಕ್ಟ್ರೆ? ಯೂಶುವಲ್ ಆಗಿ ಆಪರೇಷನ್ ನಲ್ಲಿ ಆಸ್ಪತ್ರೆಯಲ್ಲಿ 2 ದಿವಸ ಇರಬೇಕು. ಅದಾದ್ಮೇಲೆ ಒಂದು 5 to 7 ಡೇಸ್ ಅಲ್ಲಿ ಕಂಪ್ಲೀಟ್ ಗಾಯ ವಾಸಿ ಆಗುತ್ತೆ. ಒಂದು 10 ದಿವಸದಲ್ಲಿ ತಾವು ವಾಕ್ ಮಾಡೋದು ಅದೆಲ್ಲ ಮಾಡ್ಬೋದು. ಬಟ್ ಹೆವಿ ವೆಯ್ಟ್ ಲಿಫ್ಟ್ ಮಾಡೋಂಥದ್ದು, ಕಾನ್ಸ್ಟಿಪೇಷನ್, ಕೆಮ್ಮು, ಇವೆಲ್ಲನೂ ಕೂಡ ತಾವು ಲೈಫ್ ಲಾಂಗ್ ನ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಆಪರೇಷನ್ ಮಾಡಿ ರೆಡಿ ಮಾಡಿರ್ತೀವಿ, ಬಟ್ ಮತ್ತೆ ಕೆಮ್ಮಿದ್ರೆ ಮತ್ತೆ ಅದೇ ರಿಸ್ಕ್ ಫ್ಯಾಕ್ಟರ್ಸ್ ನ ಕೊಟ್ರೆ ಅಲ್ಲಿ ನಾವು ಹೊಲಿಗೆ ಹಾಕಿರೋ ಮೆಶ್ ಲೂಸನ್ ಆಗಿ ರಿಕರೆನ್ಸ್ ಅಂತ ಬರುತ್ತೆ. ಅದಕ್ಕೋಸ್ಕರ ಆಪರೇಷನ್ ಮಾಡ್ಕೊಳ್ಳೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಕೆಲವು ಪ್ರಿಕಾಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ಆಪರೇಷನ್ ಇಂದ ಬೇರೆ ಏನೂ ತೊಂದರೆ ಇಲ್ವಾ ಡಾಕ್ಟ್ರೆ? ತೊಂದರೆ ಇದೆ, ಎಲ್ಲ ಆಪರೇಷನ್ ಇಂದ ಸಣ್ಣ ಪುಟ್ಟ ತೊಂದರೆ ಇರುತ್ತೆ. ಬಟ್ ನಾವು ಎಲ್ಲ ಪ್ರಿಕಾಷನ್ಸ್ ನ ತಗೊಂಡು ಆಪರೇಷನ್ ಮಾಡಿದ್ರೆ ತೊಂದರೆಗಳು ತುಂಬಾ ಕಡಿಮೆ. ಸೊ ಒಟ್ಟಾರೆ ನಾನು ಏನ್ ಹೇಳಕ್ ಹೊಡ್ತೀನಿ ಅಂದ್ರೆ, ಅರ್ನಿಯಾ ಬಂದಿದೆ ಅಂದ್ರೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ತುಂಬಾ ಸಿಂಪಲ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಒಬ್ಬ ಡಾಕ್ಟರ್ ಡಯಾಗ್ನೋಸ್ ಮಾಡ್ಬೋದು. ಅದಾದ್ಮೇಲೆ ಅದಕ್ಕೆ ಆದ ಒಂದು ಪ್ರೋಟೋಕಾಲ್ ವೈಸು ಫಾಲೋ ಮಾಡಿ ಒಂದು ಸರ್ಜರಿ ಮಾಡಿಸ್ಕೊಂಡ್ರೆ ಅದು ಕ್ಯೂರ್ ಆಗುತ್ತೆ. ಮತ್ತೆ ಬರ್ದಂಗೆ ಕೆಲವು ಪ್ರಿಕಾಷನ್ಸ್ ನ ತಗೋಬೇಕು, ಅದು ತಗೊಂಡ್ರೆ ಮತ್ತೆ ಬರಲ್ಲ. ಸೊ ಇದನ್ನ ತಾವು ಮರ್ದಟ್ ಮಾಡ್ಕೋಬೇಕು. ಇನ್ನ ಕಾಸ್ಟ್ ಆಫ್ ದ ಸರ್ಜರೀಸ್, ಅದು ಇಂಪಾರ್ಟೆಂಟ್ ಕ್ವಶನ್. ಏನಂದ್ರೆ ಅರ್ನಿಯಾ ತುಂಬಾ ಕಾಸ್ಟ್ಲಿ ಸರ್ಜರಿನ. ಇವತ್ತು ಎಲ್ಲಾ ಟ್ರೀಟ್ಮೆಂಟು ಸ್ವಲ್ಪ ಕಾಸ್ಟ್ಲಿ ಆಗಿದೆ, ಯಾಕಂದ್ರೆ ಟೆಕ್ನಾಲಜಿ ಮುಂದುವರೆದಿದೆ. ಸೊ ಆಲ್ಮೋಸ್ಟ್ ಎಲ್ಲಾ ಕಡೆನೂ ತಾವು ಅಫೋರ್ಡಬಲ್ ರೇಟ್ ಅಲ್ಲೇ ಅರ್ನಿಯಾ ಸರ್ಜರಿ ಆಗುತ್ತೆ. ಇದು ತುಂಬಾ ದುಬಾರಿ ವೆಚ್ಚದಲ್ಲಿ ಆಗಂತ ಸರ್ಜರಿ ಏನಲ್ಲ. ಸೊ ಇದನ್ನ ತಾಲೂಕ್ ಲೆವೆಲ್ ಅಲ್ಲೂ ಪೇಷಂಟ್ ಗಳಿಗೆ ಅರ್ನಿಯಾ ಆಪರೇಷನ್ ಮಾಡಿಸ್ಕೊತಾ ಇದ್ದಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೂ ಅರ್ನಿಯಾ ಮಾಡ್ಕೋತಾರೆ, ಬ್ಯಾಂಗ್ಳೂರಲ್ಲೂ ಅರ್ನಿಯಾ ಮಾಡಿಸ್ಕೊತಾ ಇದ್ದಾರೆ. ಸೊ ಓವರ್ ಆಲ್ ಇದು ಪ್ರತಿಯೊಬ್ಬರಿಗೂ ಕೈಗೆಟುಕುವಂತ ಒಂದು ಸರ್ಜರಿ. ಥ್ಯಾಂಕ್ ಯು. ತಮ್ಮ ಕ್ವಶನ್ಸ್ಗಳೇನೇ ಇದ್ರು ನಾವು ನೆಕ್ಸ್ಟ್ ತಗೊಂತೀವಿ. ನನಗೆ ಈ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ವಂದನೆಗಳು.